ಈಗ ಅದೇ ತಪ್ಪಾಗಿರೋದ್ರಿ ನಮ್ದು. ದೊಡ್ಡ ಮನ್ಸು ಮಾಡಿ 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 ಸರ್ದಾರ್ ಪಟೇಲ್ ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವ್ರ ತನಕ ದೊಡ್ಡ ಮನ್ಸು ಮಾಡಿ 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 ಇವ್ರು ಹಿಂಗೆ ಬೆಳೆದ್ಬಿಟ್ಟಿದ್ದಾರೆ. ಎಲ್ಲ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಕಾಳು ಹಾಳು ಮಾಡೋಕ್ಕೆ ಇಟ್ಕೊಂಡಿರೋದು ಇವರು. ಇವರೆಲ್ಲರೂ ಮೊನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದೆ, ಯಾರೋ ಮಹಾನ್ ಭಾವ ಹೇಳ್ತಾ ಇದ್ದ, RSSನಲ್ಲಿ ಜಾತಿ ಅನ್ನೋದೇನೂ ಇಲ್ಲ, ಎಲ್ಲರಿಗೂ ನಾವು ಕರ್ಕೋತೀವಿ. ಹೌದು, ಕರ್ಕೋತೀರಾ? ಆಳ್ ಮಕ್ಕಳ ಕರ್ಕೊಂತೀರಾ? ಪದಾಧಿಕಾರಿಗಳು ಮಾಡ್ತೀರಾ? ಮಾಡಿ. ಯಾವುದು ಅವ್ರದ್ದು ಟಾಪ್ ಪೊಸಿಷನ್ ಯಾವುದು ಸರ್? ಸಂಚಾಲಕ ಅಲ್ಲ, ಸಂಘ ಸಂಚಾಲಕ. ಸರಸಂಘ ಚಾಲಕ ಕೊಡಿ ಒಬ್ರು ದಲಿತರಿಗೆ, ಮಹಿಳೆಯರಿಗೆ. ಯಾಕೆ ಅದು ಒಂದೇ ಒಂದು ಕಮ್ಯುನಿಟಿಗೆ ಸೀಮಿತ? ಕೊಡಿ ಸರ್, ಅವಾಗ ನಂಬ್ತೀವಿ. ನನಗಿನ್ನೂ ನೆನಪಿದೆ, ಕಾಗೇರಿ ಸಾಹೇಬ್ರು ಸ್ಪೀಕರ್ ಇದ್ದಾಗ ನನ್ಗೆ ಹೇಳಿದ್ರು, ಪ್ರಿಯಾಂಕರ್ಗೆ ಒಂದಿನ ಮುಸಲ್ಮಾನರು ದಲಿತರು ಕೂಡ RSSಗೆ ಒಪ್ಲೇಬೇಕಾಗುತ್ತೆ ಅಂತ ಒಂದು ಸನ್ನಿವೇಶ ಬರುತ್ತೆ ಅಂತ ಸ್ಪೀಕರ್ ಆಗಿದ್ದಾಗ ಅಸೆಂಬ್ಲಿನಲ್ಲಿ ಹೇಳ್ತಾರೆ. ನಾನು ಹೇಳಿದೆ, ದಲಿತರಿಗೆ ಮಾಡ್ರಿ, ಮೋಹನ್ ಭಾಗವತ್ ಅವ್ರಿಗೆ ಇಳಿಸ್ಬಿಟ್ಟು ದಲಿತರಿಗೆ ಮಾಡಿ, ದೆನ್ ವಿ ವಿಲ್ ನೋ. ಫುಲ್ ಅಸೆಂಬ್ಲಿ ಎಲ್ಲ ಕೋಲ ಎಲ್ಲ ಹೋಯ್ತು, ಸಸ್ಪೆಂಡೇ ಮಾಡ, ಅದು ಇದನ್ನೇ ಮಾಡಿಬಿಟ್ರು, ಮುಂದಕ್ಕೆ ಹಾಕ್ಬಿಟ್ರು ಅಸೆಂಬ್ಲಿ. ಸುಮ್ಮನೆ ಇವೆಲ್ಲ ಈ ಲಾಜಿಕಲ್ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ, ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ ವೈಯಕ್ತಿಕ ಟೀಕೆಗೆ ಇಳಿದ್ರೆ ನಾನೇನು ಹೇಳಿ? ಇದು ಕೊನೆಯಲ್ಲಿದೆ ಹೇಳಿ. ಈಗ ಯಾರೋ November 2 ಕೋರ್ಟ್ ಆದೇಶ, ಈಗ ಇವ್ರು ಮಾಡಬೇಕಾಗಿತ್ತು ಯಾವತ್ರಿ? ಅಕ್ಟೋಬರ್ನಲ್ಲಿ ಯಾವಾಗ ಮಾಡಬೇಕಾಗಿತ್ತು? ಪ್ರಿಯಾಂಕರ್ಗೆ ಕೋರ್ಟು ಕಪಾಳ ಮೋಕ್ಷ, ಮುಖಭಂಗ. ಈಗ ನೋಡಿ ಹೆಂಗ್ ಮಾಡ್ತೀವಿ, ಯಾಕೆ ಮಾಡಿಲ್ಲ ಇನ್ನ? ಮತ್ತೆ ಈಗ ಇವ್ರು ಕೋರ್ಟ್ ಡೈರೆಕ್ಷನ್ಸ್ನ ಫಸ್ಟ್ ಆಫ್ ಆಲ್ ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ ಪಬ್ಲಿಕ್ನಲ್ಲಿ. ಅದಾದ್ಮೇಲೆ ಯಾರ್ಯಾರೋ ಕೆಲ್ಸಕ್ಕೆ ಬರಲಾರ್ದವ್ರು ಅವರೆಲ್ಲ ಬಂದ್ಬಿಟ್ಟು ಮೈಕ್ನಲ್ಲಿ, ಇಲ್ಲ ಅದು ಏನೇ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದರೆ ಮಾಡ್ಲಿ. ನೋಡಿ ಇವ್ರೆ, ನಾವು ಯಾರನ್ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಇನ್ಫ್ಲೂಯೆನ್ಸ್ ಮಾಡೋಕ್ಕೂ ಹೋಗೋದಿಲ್ಲ. ನಾನು ನಿಮ್ಮ ಮುಂದೆ ಏನು ಮಾತಾಡ್ತೀನಿ ಪಬ್ಲಿಕ್ನಲ್ಲೂ ಅದೇ ಮಾತಾಡೋದು ನಾನು.